ಈ ಕೆಪಿಎಸ್ಸಿ ಇದೆಯಲ್ಲ ಅದರ ಅವಾಂತರಗಳು ಒಂದಾ ಎರಡ ದೊಡ್ಡ ರೀತಿಯಲ್ಲಿ ಯಾವ ರೀತಿ ಸದ್ದಾಗಿತ್ತು ಸುದ್ದಿಯಾಗಿತ್ತು ಗೊತ್ತಿರುವಂಥ ಸಂಗತಿ. ಅದು ಈ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ನಡೆದಂಥ ಅವ್ಯವಹಾರ, ಪರೀಕ್ಷಾ ವ್ಯವಹಾರ ಒಂದೆರಡಲ್ಲ ಬಿಡಿ. ಈಗ ಮತ್ತೊಮ್ಮೆ ಸದ್ದಾಗಿದೆ, ಸುದ್ದಿಯಾಗಿದೆ. ಕಾರಣ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಕಡತವೇ ಅಲ್ಲಿಂದ ನಾಪತ್ತೆಯಾಗಿದೆ. ನೋಡಿ, ಒಂದು ಸಂಸ್ಥೆಯಲ್ಲಿ ಒಂದು ಕಡತವೇ ನಾಪತ್ತೆಯಾಗುತ್ತೆ ಅಂದರೆ ಅದಕ್ಕೆ ಏನು ಅರ್ಥ? ಇದಕ್ಕೆ ಸಂಬಂಧಪಟ್ಟಂಗೆ ಈಗ ದೂರು ಕೂಡ ದಾಖಲಾಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿನ ಆಯ್ಕೆ ಪಟ್ಟಿ ಕಡತವೇ ನಾಪತ್ತೆ. ಆಯ್ಕೆ ಪಟ್ಟಿ ಕಡತ ನಾಪತ್ತೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರು. ಹೌದು, 16 ಇಲಾಖೆಗಳಿಗೆ ಸಾವಿರಾರು ಅರ್ಹ ಅಭ್ಯರ್ಥಿಗಳನ್ನ ಕೆಪಿಎಸ್ಸಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆದರೆ ಪರೀಕ್ಷಾ ವಿಚಾರ ಸೇರಿ ಅನೇಕ ಅಕ್ರಮಗಳಿಂದಾಗಿ ಕೆಪಿಎಸ್ಸಿ ಆಗಿಂದಾಗೆ ಸುದ್ದಿಯಲ್ಲಿರುತ್ತೆ. ಇದೀಗ ಹೈಕೋರ್ಟ್ ಆದೇಶದ ಬಳಿಕ ಮಾರ್ಪಾಡು ಮಾಡಿದ್ದ ನೇಮಕಾತಿ ಪಟ್ಟಿಯ ಕಡತವೊಂದು ಕೆಪಿಎಸ್ಸಿಯಲ್ಲಿ ನಾಪತ್ತೆಯಾಗಿದೆಯಂತೆ. ಈಗಂತ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿಯೇ ವಿಧಾನಸೌಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕಡತ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ಕಾಣೆಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಖೆಗಳಲ್ಲೂ ಕೂಡ ಈ ಕಡತದ ಬಗ್ಗೆ ಪರಿಶೀಲನೆ ಮಾಡಿ ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದು ಸಹಾಯಕ ಕಾರ್ಯದರ್ಶಿಯವರು ಈ ಕಡತ ಕಾಣೆಯಾದ ಬಗ್ಗೆ, ಕಳ್ಳತನವಾದ ಬಗ್ಗೆ ಒಂದು ಪ್ರಕರಣ ಕೊಟ್ಟಿದ್ದಾರೆ. ವಿಷಯ ಏನಂದ್ರೆ 2016ರಲ್ಲಿ ಕೊಳಗೇರಿ ಮಂಡಳಿಗೆ ಕಿರಿಯ ಇಂಜಿನಿಯರ್ಗಳ ನೇಮಕಾತಿ ನಡೆದಿತ್ತು. ಈ ವೇಳೆ ಆಯ್ಕೆ ಆದವರ ಪಟ್ಟಿಗೆ 2018ರಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಸೇರಿಸಿದ್ರು. ಇದನ್ನ ಪ್ರಶ್ನಿಸಿ ವ್ಯಕ್ತಿಯೊಬ್ಬರು ಹೈಕೋರ್ಟ್ ಮೊರೆ ಹೋಗಿದ್ರು. ಬಳಿಕ ಕೋರ್ಟ್ ಆದೇಶದಂತೆ ಆಯ್ಕೆ ಪಟ್ಟಿ ಮಾರ್ಪಾಡು ಮಾಡಿದ್ರು. ಆಯ್ಕೆ ಪಟ್ಟಿ ಇದ್ದ ಕಡತವನ್ನ ಕೆಪಿಎಸ್ಸಿ ಗೌಪ್ಯ ಶಾಖೆ 3ರಲ್ಲಿ ಇರಿಸಿದ್ರು. ಈ ವರ್ಷ ಜನವರಿ 22ರಂದು ಕಾರ್ಯದರ್ಶಿ ಆಪ್ತ ಶಾಖೆಯಲ್ಲಿ ಈ ಕಡತ ಸ್ವೀಕಾರವಾಗಿದ್ದು, ಆ ಕಡತವೇ ಈಗ ನಾಪತ್ತೆಯಾಗಿದೆಯಂತೆ. ಕಡತ ಪತ್ತೆಯಾದ್ರೆ ಶಾಖೆ 2ಕ್ಕೆ ಹಿಂದಿರುಗಿಸುವಂತೆ ಜ್ಞಾಪನೆಯನ್ನು ಹೊರಡಿಸಿದ್ರು. ಆದರೆ ಕಡತ ಸಿಗದೆ ಹೋಗಿದ್ರಿಂದ ಆಯೋಗದಿಂದ ಸಭೆ ನಡೆಸಿ ದೂರು ನೀಡಲು ತೀರ್ಮಾನಿಸಿತ್ತು. ಅದರಂತೆ ಈಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜಗದೀಶ್, ಟಿವಿ9 ಬೆಂಗಳೂರು.